ಹುಷಾರಾಗಿರಿ, ಸುಲೋಚನಾ ಬರ್ತಾಳೆ. ಈ ಥರ ಕ್ಲಾಪ್ಸ್ ಬಂದಿದ್ದು, ಆಮೇಲೆ ಕಿರ್ಚಾಡಿದ ಜನ ನಕ್ಕಿದ್ದು ಸಕ್ಕತ್ತಾಗಿತ್ತು. ತುಂಬ ಎಂಜಾಯ್ ಮಾಡ್ತೀವಿ. ದಿನನಿತ್ಯ ಜೀವನದಲ್ಲಿ ಹೇಗಿರುತ್ತೋ ಅಷ್ಟು ಹಾಸ್ಯ ಇರುತ್ತೆ. ನಾವು ಅದನ್ನು ಕಂಡ್ಬಿಟ್ಟು ನೋಡ್ಬೇಕಷ್ಟೇ. ತುಂಬಾ ದಿವಸದ ಮೇಲೆ ಇಷ್ಟೊಂದು ನಕ್ಕಿದೀವಿ ಅಂತ ಅನ್ನಿಸ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲ. ತುಂಬಾ ವರ್ಷಗಳಿಂದ ತುಂಬಾ ನಕ್ಕಿದ ಫಿಲಮ್ ಇದು. 2 hours ಫುಲ್ ನಕ್ಕಿದೆ ಫಿಲಮ್. ತುಂಬಾ ಜನ ನೋಡೋಕೆ ರೆಕಮೆಂಡ್ ಮಾಡ್ತೀನಿ. 10 out of 10. ತಾಯಿ ಯಾವ ಥರ ರೂಪದಲ್ಲಿ ರಕ್ಷಣೆ ಮಾಡ್ತಾಳೆ ಮಗಳು ಅನ್ನೋದನ್ನ ತೋರಿಸಿದ್ದಾರೆ ಮೂವಿನಲ್ಲಿ. ಮೂವಿ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪೈಸಾ ವಸೂಲ್ ಮೂವಿ. ಫಿಲಮ್ ಎಕ್ಸ್ಟ್ರಾಡಿನರಿಯಾಗಿ ತುಂಬ ಚೆನ್ನಾಗಿದೆ. OTT ಬಂದುಬಿಡ್ತಾರೆ, OTT ಹಾಕಿದ್ಮೇಲೆ ನೋಡೋಣ ಆ ಥರ ಚಾನ್ಸ್ ತೊಗೊಬಾರ್ದು. 4 ಜನ ಮನೇಲಿ ಕೂತ್ಕೊಂಡು ನೋಡೋದಕ್ಕೂ 40 ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದಕ್ಕೂ ಒಳ್ಳೆ ಡಿಫ್ರೆನ್ಸ್. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ತುಂಬ ಚೆನ್ನಾಗಿತ್ತು. ಕಾಮಿಡೀಸ್ ಚೆನ್ನಾಗಿದೆ ಮತ್ತು ಮೂವಿ ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪೈಸಾ ವಸೂಲ್ ಮೂವಿ. ತುಂಬ ಚೆನ್ನಾಗಿದೆ ಮೂವಿ. ಮಸ್ಟ್ ವಾಚ್ ಇಟ್. 10 out of 10. ತುಂಬ ಎಂಜಾಯ್ ಮಾಡಿದ್ವಿ ಸರ್. ತುಂಬ ಚೆನ್ನಾಗಿದೆ ಮೂವಿ. ಎಂಜಾಯ್ ಮಾಡಿ. ಇಟ್ಸ್ ವೆರಿ ಗುಡ್. ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ನಾವು ಕನ್ನಡ ಫಿಲಮ್ನ ಈ ಥರ ಹೌಸ್ಫುಲ್ ನೋಡ್ತಾ ಇರೋದು. ಅದರಲ್ಲೂ ಐನಾಕ್ಸಲ್ಲಿ ಈ ಥರ ಕ್ಲಾಪ್ಸ್ ಬಂದಿದ್ದು, ಆಮೇಲೆ ಕಿರ್ಚಾಡಿದ ಜನ ನಕ್ಕಿದ್ದು ಸಕ್ಕತ್ತಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಸೂಪರ್. ತುಂಬಾ ದಿವಸದ ಮೇಲೆ ಇಷ್ಟೊಂದು ನಕ್ಕಿದೀವಿ ಅಂತ ಅನ್ನಿಸ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಸೂಪರ್. ತುಂಬಾ ಜಾಸ್ತಿ ಎಂಜಾಯ್ ಮಾಡಿದ್ವಿ. ಸಾಂಗ್ಸ್ ಇದೆ, ಬಟ್ ಸಾಂಗ್ಸ್ಗಿನ ಸ್ಕ್ರೀನ್ ಪ್ಲೇ ಇಸ್ ವೆರಿ ಗುಡ್. ಹುಷಾರಾಗಿರಿ, ಸುಲೋಚನಾ ಬರ್ತಾಳೆ. ಸೂಪರ್ ರಿಯಲಿ. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿದೆ. ಲಾಂಗ್ ಟೈಮ್ ಇಷ್ಟೊಂದು ನಕ್ಕಿರೋದು. ತುಂಬ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ರೇಟಿಂಗ್ ಕೊಡ್ತೀರಾ ಮೂವಿ? 5 out of 5. ತುಂಬ ಚೆನ್ನಾಗಿದೆ. ತುಂಬಾ ರೇಟಿಂಗ್ ಎಷ್ಟು ಅಂತ? 100 ನಮಗಂತೂ. ಯಾಕೆಂದರೆ ನಾವು ಅಂದರೆ ತುಂಬ ಸಿಂಪಲ್ ಆಗಿದೆ. ಇದೇನು ತುಂಬ ಕಾಂಪ್ಲಿಕೇಟೆಡ್ ಅಲ್ಲ. ದಿನನಿತ್ಯ ಜೀವನದಲ್ಲಿ ಹೇಗಿರುತ್ತೋ ಅಷ್ಟು ಹಾಸ್ಯ ಇರುತ್ತೆ. ನಾವು ಅದನ್ನು ಕಂಡ್ಬಿಟ್ಟು ನೋಡ್ಬೇಕಷ್ಟೇ. ಸೂಪರ್. ಲಾಸ್ಟಲ್ಲಿ ಒಂದು ಹೆಣ್ಮಕ್ಳ ಬಗ್ಗೆ ಅವರು ಒಂದು ಮೆಸೇಜ್ ಕೊಟ್ಟಿದ್ದಾರಲ್ವಾ. ಸೊ ಅದಕ್ಕೋಸ್ಕರ ಅವನು ಸುಲೋಚನಾ ಆಗಿ ಹೋಗ್ತಾನೆ ಅಲ್ವಾ. ಸೊ ದಟ್ಸ್ ಬ್ಯೂಟಿಫುಲ್. ಹೆಣ್ಮಕ್ಳಿಗೆ ತುಂಬ ಹಿಂಗೆ ಹಿಂಸೆ ಕೊಡೋದು, ಅದರಲ್ಲೂ ಈ ರಿಲೇಟಿವ್ಸ್ ಫಸ್ಟ್ ಸರ್ಕಲ್ ಅಂತ ಏನಿರ್ತಾರೆ ಅವರಿಂದನೇ ತೊಂದರೆ ಆದರೆ ಹೆಣ್ಮಕ್ಳು ಯಾರ ಕೈಲೂ ಹೇಳ್ಕೊಳಕ್ಕಾಗಲ್ಲ. ಸೊ ತಾಯಿ ಯಾವ ಥರ ರೂಪದಲ್ಲಿ ರಕ್ಷಣೆ ಮಾಡ್ತಾಳೆ ಮಗಳು ಅನ್ನೋದನ್ನ ತೋರಿಸಿದ್ದಾರೆ ಮೂವಿನಲ್ಲಿ. ಚೆನ್ನಾಗಿದೆ. ಸೂಪರ್. ಲಾಂಗ್ ಟೈಮ್ ಎಂಜಾಯ್ ಮಾಡಿದ್ದೀವಿ. ತುಂಬಾ ವರ್ಷಗಳಿಂದ ತುಂಬಾ ನಕ್ಕಿದ ಫಿಲಮ್ ಇದು. 2 hours ಫುಲ್ ನಕ್ಕಿದೆ ಫಿಲಮ್. ತುಂಬ ಚೆನ್ನಾಗ್ತಿದೆ. ಜನ ತುಂಬ ನೋಡ್ಬೇಕು ಈ ಫಿಲಮ್ನ. ಮೀನಿಂಗು ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಕ್ರೀನ್ ಪ್ಲೇ. 1 ನಿಮಿಷ ಎಲ್ಲೂ ಬೇಜಾರು ಅನಿಸಲ್ಲ. ಪ್ರೀಮಿಯರ್ ಶೋ ನೋಡಿ ಏನು ಅನಿಸ್ತು? ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಜನ ನೋಡೋಕೆ ರೆಕಮೆಂಡ್ ಮಾಡ್ತೀನಿ. 10 out of 10. ಅಷ್ಟು ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ನನ್ನ ಮಕ್ಕಳು ಎಲ್ಲ ಬಂದಿದ್ದಾರೆ. ಚೆನ್ನಾಗಿದೆ. ಏನು ಇಷ್ಟ ಆಯಿತು? ನಕ್ಕಿ ಸಾಕಾಗೋಯ್ತು ಮೂವಿ ಅಂತೂ. ಫಸ್ಟ್ ಹಾಫ್ ಇಂದ ಎಂಡಿಂಗ್ ಯಾವ ಎಲ್ಲೂ ಬೇಜಾರಿಲ್ಲ. ಸೂಪರ್ ಆಗಿದೆ ಫಿಲ್ಮ್. ಸಾಂಗ್ಸ್ ಏನಾದರೂ ಇದೆಯಾ? ಸಾಂಗ್ಸ್ ಇದೆ, ಬಟ್ ಸಾಂಗ್ಸ್ಗಿನ ಸ್ಕ್ರೀನ್ ಪ್ಲೇ ಇಸ್ ವೆರಿ ಗುಡ್. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸಾಂಗ್ಸು ಚೆನ್ನಾಗಿದೆ. ಅಂದರೆ ಇದರಲ್ಲಿ ಅಂಥ ಸಾಂಗ್ಸ್ ಅಂದರೆ ಅಂಥ ಕೊರಿಯೋಗ್ರಫಿ ಇರೋ ಸಾಂಗ್ಸ್ ಎಲ್ಲ, ಬಟ್ ಚೆನ್ನಾಗಿದೆ ಸಾಂಗ್ಸ್. ಡೈರೆಕ್ಷನ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಫಿಲಮ್ ನಾನು ಆ್ಯಕ್ಚುಲಿ ಇವತ್ತು ಟ್ರೈಲರ್ ನೋಡಿ ಬಂದಿದ್ದು. ಎಲ್ಲ ರಿವ್ಯೂಸ್ ನೋಡಿ ಯಾಕಿದು ಫ್ರಮ್ ಸೊ ಇದೆ ಹಿಂಗಿದೆ ಒಳ್ಳೆ ಇದು ಟೈಟಲ್ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೇಳಿದ್ರು. ಅದಾದಮೇಲೆ ಸುಮ್ಮನೆ ನೋಡೋಣ ಅಂದ್ಕೊಂಡು ಬಂದಿದ್ದು. ರಾಜ್ ಬಿ ಶೆಟ್ಟಿ ಇರೋದು ಗೊತ್ತಿಲ್ಲ ನಮಗೆ ಫಿಲಮಲ್ಲಿ. ಫಿಲಮ್ ನೋಡ್ತಾ ಸೂಪರಾಗಿದೆ ಫಿಲಮ್ ಮಾತ್ರ. ಎಷ್ಟೋ ದಿನ ಆದಮೇಲೆ ಕನ್ನಡದಲ್ಲಿ ಒಳ್ಳೆ ಮೂವಿ ನೋಡಿದ್ದೀವಿ. ರಾಜ್ ಬಿ ಶೆಟ್ಟಿ ಅವ್ರದ್ದು ಮೇನ್ ಕ್ಯಾರೆಕ್ಟರ ಇಲ್ಲ ಗೆಸ್ಟ್ ರೋಲ್? ಸರ್ ಅವ್ರದ್ದು ಮಧ್ಯದಲ್ಲಿ ಬರ್ತಾರೆ ಗೆಸ್ಟ್ ರೋಲ್ ಟೈಪು, ಬಟ್ ಕ್ಲೈಮ್ಯಾಕ್ಸ್ವರೆಗೂ ಇರ್ತಾರೆ. ಚೆನ್ನಾಗಿದೆ ಮೂವಿ. ರಾಜ್ ಬಿ ಶೆಟ್ಟಿ ಅವ್ರದ್ದು ಸೀರಿಯಸ್ ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್? ಸರ್ ಕಾಮಿಡಿ. ಫಿಲಮೇ ಕಾಮಿಡಿ ಮೂವಿ. ಕಾಮಿಡಿ ಫುಲ್ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟು. ಆಮೇಲೆ ನ್ಯಾಚುರಲ್ ಆಗಿದೆ. ಯಾವುದು ಓವರ್ ಆ್ಯಕ್ಟಿಂಗು ಅಥವಾ ಈ ಥರ ಡೂಪ್ ಅನ್ನೋ ಥರ ಇಲ್ಲ. ಫಿಲಮ್ ಎಕ್ಸ್ಟ್ರಾಡಿನರಿಯಾಗಿ ತುಂಬ ಚೆನ್ನಾಗಿದೆ. ವೀರಮಲ್ಲು ಆಪೋಸಿಟ್ ಬಂದಿದೆ ಮೂವಿ. ಸೊ ಅದಕ್ಕೆ ಏನಾದರೂ ಸರ್ ಇದಕ್ಕೂ ಕಂಪೇರ್ ಮಾಡೋಂಗಿಲ್ಲ. ಯಾಕೆ ಅಂದರೆ ತೆಲುಗು ಆಡಿಯನ್ಸು ತೆಲುಗು ನೋಡ್ತಾರೆ, ಬಟ್ ನಮ್ಮ ಕನ್ನಡ ಆಡಿಯನ್ಸು ಕನ್ನಡನ ಸಪೋರ್ಟ್ ಮಾಡಬೇಕು. ಇಂಥ ಮೂವಿನ ಬಿಟ್ಟರೆ ನೆಕ್ಸ್ಟ್ ಅದು OTT ಬಂದುಬಿಡ್ತಾರೆ, OTT ಹಾಕಿದ್ಮೇಲೆ ನೋಡೋಣ ಆ ಥರ ಚಾನ್ಸ್ ತೊಗೊಬಾರ್ದು. ಒಟ್ಟಿನಲ್ಲಿ
ಥಿಯೇಟ್ರಿಗೆ ಬಂದು ನೋಡಬೇಕು, ಅಷ್ಟು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಅಂತ. ಥಿಯೇಟ್ರಲ್ಲಿ ನೋಡಿದ್ರೇ ಆ ಮಜಾ. ನಾ ಒಂದು 4 ಜನ ಮನೇಲಿ ಕೂತ್ಕೊಂಡು ನೋಡೋದಕ್ಕೂ 40 ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದಕ್ಕೂ ಒಳ್ಳೆ ಡಿಫ್ರೆನ್ಸ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಓಕೆ, ಎಕ್ಕ ಆದಮೇಲೆ ಈ ಮೂವಿ ಬರ್ತಿದೆ ಸರ್. ಎಕ್ಕ ಅದೊಂಥರ ಮಾಸ್ ಮೂವಿ, ಇದು ಫುಲ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಮೂವಿ. 5 out of 5. ಓಕೆ, ಸೊ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ಚೆನ್ನಾಗಿ ನೀವು ನನಗೇನೋ ತುಂಬ ಇದೇ ಇಷ್ಟ ಆಯಿತು. ಎಕ್ಕಾಗಿಂತ ಇದೇ ಇಷ್ಟ ಆಯಿತು. ಓಕೆ, ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? 5 out of 5. ಔಟ್ ಆಫ್ 5. ಅಷ್ಟೊಂದು ಎಂಜಾಯ್ ಮಾಡೋದು ನಮಗೆ ಇಷ್ಟ ಆಯಿತು. ಓಕೆ ಸರ್.